ಇವತ್ತು ಒಂದು ಹಬ್ಬದ ಸಂಗತಿ ಅಂತ ಹೇಳ್ತೀನಿ. ನಮ್ಮ ಆದರಣೀಯ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಏನು ಬಜೆಟ್ ಮಂಡನೆ ಮಾಡಿದ್ದಾರೆ, ಇದು ಒಂದು ಕಡೆಯ ಎಲ್ಲ ನಾಗರಿಕರಿಗೆ ತಲುಪುವಂಥ ಒಂದು ಬಜೆಟ್ ಆಗಿದೆ. 75 ವರ್ಷಗಳ ನಮ್ಮ ಸ್ವಾತಂತ್ರ್ಯದ ನಂತರ ಒನ್ ಆಫ್ ದ ಬೆಸ್ಟ್ ಬಜೆಟ್ಸ್ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಇದರೊಳಗಡೆ ಒಂದು ಭಾಳ ಚೆನ್ನಾಗಿ ಅವರು ಬ್ರೀಫ್ ಮಾಡಿದ್ದಾರೆ. ದೇ ಹ್ಯಾವ್ ಡಿವೈಡೆಡ್ ಇಂಟು 4 ಸೆಕ್ಟರ್ಸ್, ಇಂಜಿನ್ 1, 2, 3, 4 ಅಂತ ಹೇಳಿಬಿಟ್ಟು. ಇಂಜಿನ್ 1 ದೇ ಹ್ಯಾವ್ ಗಿವನ್ ದ ಫಸ್ಟ್ ಪ್ರಯಾರಿಟಿ ಟು ಅವರ್ ಅನ್ನದಾತಾಸ್, ದಟ್ ಈಸ್ ಟುವರ್ಡ್ಸ್ ದ ಅಗ್ರಿಕಲ್ಚರ್. ಈ ಅಗ್ರಿಕಲ್ಚರ್ ಒಳಗಡೆ ಅನೇಕ ಅವರು ಸ್ಕೀಮ್ಗಳನ್ನು ತೊಗೊಂಡು ಬಂದಿದ್ದಾರೆ. ಪ್ರಧಾನಮಂತ್ರಿ ಧನ ಧಾನ್ಯ ಯೋಜನೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದಾರೆ. ವೇರ್ ದೇ ಆರ್ ಗೋಯಿಂಗ್ ಟು ಗಿವ್ ದ ಬೆಸ್ಟ್ ಸೀಡ್ಸ್ ಆ್ಯಂಡ್ ಆಲ್. ಆಮೇಲೆ ನಮ್ಮ ಕಲ್ಯಾಣ ಕರ್ನಾಟಕದ ಜನರಿಗೆ ವಿ ಆರ್ ಆಲ್ ದ ತೂರ್ ಗ್ರೋವರ್ಸ್, ಇದರೊಳಗಡೆ 6 ವರ್ಷ ತನಕ ಮಿಷನ್ ಫಾರ್ ಆತ್ಮನಿರ್ಭರ ಫಾರ್ ಪಲ್ಸಸ್ ಅಂತ ಇದೆ. ಅದು ಅಂದರೆ ತೂರು, ಉದರ್ ಮತ್ತು ಮಸೂರ್ ಸಲುವಾಗಿ. ಸೊ ಇದರೊಳಗಡೆ ದೇ ಆರ್ ಗೋಯಿಂಗ್ ಟು ಗಿವ್ ದ ಬೆಸ್ಟ್ ಕ್ವಾಲಿಟಿ ಸೀಡ್ಸ್. ಆಮೇಲೆ ಏನು ಬೆಳೆದಿರ್ತೀರ ಅದನ್ನು ಗೌರ್ಮೆಂಟ್ ಪರ್ಚೇಸ್ ಮಾಡಿಬಿಟ್ಟು ಅದನ್ನು ಸ್ಟೋರ್ ಮಾಡಿಬಿಟ್ಟು ದೇ ಆರ್ ಗೋಯಿಂಗ್ ಟು ಸೆಲ್ ಇಟ್. ಸೊ ಈ ಥರ ಅನೇಕ, ಅಂದರೆ ನಮ್ಮ ಅಗ್ರಿಕಲ್ಚರ್ಸ್ಗೆ ದೇ ವಾಂಟ್ ಇಂಡಿಯಾ ಟು ಮೇಕ್ ಇಟ್ ಆಸ್ ಅ ಫುಡ್ ಬಾಸ್ಕೆಟ್ ಇನ್ ದ ವರ್ಲ್ಡ್. ಯೋಚನೆ ಮಾಡಿ, ಅಂದರೆ ನಮ್ಮ ಪ್ರಧಾನಮಂತ್ರಿಯವರು ಏನೇ ಯೋಚನೆ ಮಾಡಿದ್ರು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಯೋಚನೆ ಮಾಡ್ತೀವಿ, ವೇರ್ ವಿ ಆರ್ ಗೋಯಿಂಗ್ ಟು ಸ್ಟ್ಯಾಂಡ್ ಇನ್ ದ ವರ್ಲ್ಡ್ ಅಂತ ಹೇಳಿಬಿಟ್ಟು. ಯಾಕೆ ಅಂದರೆ ವಿ ಹ್ಯಾವ್ ದ ಬೆಸ್ಟ್ ಮ್ಯಾನ್ ಪವರ್. ನಮ್ಮ ಹತ್ರ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ವಿ ಹ್ಯಾವ್ ದ ಬೆಸ್ಟ್ ಮ್ಯಾನ್ ಪವರ್. ಆಮೇಲೆ ಎಲ್ಲ ರಿಸೋರ್ಸಸ್ ನಮ್ಮ ಹತ್ರ ಇದೆ. ಅದನ್ನು ಹೇಗೆ ನಾವು ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ನಮ್ಮ ಪ್ರಧಾನಮಂತ್ರಿಯವರು ಭಾಳ ಚೆನ್ನಾಗಿ ಸ್ಕೆಚ್ ಹಾಕಿ ಎಲ್ಲ ಜನರಿಗೆ ಅದನ್ನು ಮುಟ್ಟಿಸ್ತಾರೆ. ಆಮೇಲೆ ನೀವು ವೆನ್ ಇಟ್ ಕಮ್ಸ್ ಟು ಹೆಲ್ತ್ ಸೆಕ್ಟರಲ್ಲಿ ಬಂತು ಅಂತಂದರೆ 75,000 ಮೆಡಿಕಲ್ ಸೀಟ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಡೇ ಕೇರ್ ಫಾರ್ ದ ಕ್ಯಾನ್ಸರ್ ಪೇಷಂಟ್ಸ್. ಡೇ ಕೇರ್ ಅಂತ ಯೋಚನೆ ಮಾಡಿ, ಅಂದರೆ ನಾವು ಚಿಲ್ಡ್ರನಿಗೆ, ಮಕ್ಕಳಿಗೆ ನಾವು ಕಳಿಸ್ತೀವಿ ಡೇ ಕೇರ್ ಅಂತ. ಅಂದರೆ ಈಗ ಅನೇಕ ನಾವು ಜನರಿಗೆ ನೋಡ್ತಾ ಇದ್ದೀವಿ, ಮ್ಯಾಕ್ಸಿಮಮ್ ಕ್ಯಾನ್ಸರ್ ಪೇಷಂಟ್ಸ್ ಅದೇ ಟುಡೇ. ಅವರಿಗೆ ಮನೇಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ, ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ, ಶಾಲೆಗಳಿಗೆ ಹೋಗ್ತಾರೆ. ಸೊ ಅವರಿಗೆ ಅಂತ ಎವ್ರಿ ಡಿಸ್ಟ್ರಿಕ್ಟಲ್ಲಿ ಡೇ ಕೇರ್ ಮಾಡಿದ್ದಾರೆ ಫಾರ್ ಕ್ಯಾನ್ಸರ್ ಪೇಷಂಟ್ಸ್. ಆಮೇಲೆ ಬಾಣತಿಯರಿಗೂ ಭಾಳ ಒಳ್ಳೆಯ ಸ್ಕೀಮ್ಸನ್ನು ತೊಗೊಂಡು ಬಂದಿದ್ದಾರೆ, ಅವ್ರಿಗೆ ಬೆಸ್ಟ್ ನ್ಯೂಟ್ರಿಷನ್ ಕೊಡೋದಾಗಲಿ ಎಲ್ಲ ಅಂತ ಹೇಳಿಬಿಟ್ಟು. ಎಜುಕೇಷನ್ ಶುಡ್ ಬಿ ಕ್ವಾಲಿಟಿ ವೈಸ್ ಎಜುಕೇಷನ್ ಅಂತ ಅದರೊಳಗಡೆ ಬಂದಿದೆ. MSME ವೆನ್ ಇಟ್ ಕಮ್ಸ್, ಯಾಕಂದರೆ ಇಟ್ ಕೌಂಟ್ಸ್ ಫಾರ್ ದ 40% ಆಫ್ ಆರ್ ಎಕನಾಮಿ MSMEಯಿಂದ. ಸೊ 5 ಕೋಟಿಯಿಂದ 10 ಕೋಟಿ ತನಕ ಯಾರು ಲೋನ್ ತೊಗೊತಾರೆ ಅವರಿಗೆ ಈಗ ಮತ್ತೆ 1.5 lakh crores ಇನ್ವೆಸ್ಟ್ ಜಾಸ್ತಿ ಮಾಡಿದ್ದಾರೆ ಇದರೊಳಗಡೆ ಈ ವರ್ಷದಲ್ಲಿ. ಆಮೇಲೆ ವೆನ್ ಇಟ್ ಕಮ್ಸ್ ಟು 10 to 20 crores ಅವರಿಗೆ 1% ಟ್ಯಾಕ್ಸ್ ಇದು ಮಾಡಿದ್ದಾರೆ. ಸೊ ಈ ರೀತಿಯಿಂದ ಎಲ್ಲ ರೀತಿಯಿಂದ ಟಿಕೆಟ್ ಎನಿ ಸೆಕ್ಟರ್. IIT ಸ್ಟೂಡೆಂಟ್ಸ್ ನಮ್ಮ ಹತ್ರ 65,000 IIT ಸ್ಟೂಡೆಂಟ್ಸ್ ಇದ್ದರು. ಈಗ ನೆಕ್ಸ್ಟ್ ಬರೋದಲ್ಲಿ 1.5 lakh IIT ಸ್ಟೂಡೆಂಟ್ಸ್ ಆಗ್ತಾರೆ. ಆಮೇಲೆ 10,000 IIT ಸ್ಟೂಡೆಂಟ್ಸ್ಗೆ ದೇ ಗೋಯಿಂಗ್ ಟು ಗಿವ್ ಸ್ಕಾಲರ್ಶಿಪ್. ನಾನು ಅದೇ ಹೇಳ್ತಾ ಇದ್ದೀನಿ, ಎಜುಕೇಷನ್ ಬಂದುಬಿಟ್ಟು, ಮೆಡಿಕಲ್ ಬಂದುಬಿಟ್ಟು, ಅಗ್ರಿಕಲ್ಚರ್ ಬಂದುಬಿಟ್ಟು, MSME ಬಂದುಬಿಟ್ಟು ಎಲ್ಲ ರೀತಿಯಿಂದ ಇದು ಮಾಡ್ತಾರೆ. ಆಮೇಲೆ ಒನ್ ಆಫ್ ದ ಬೆಸ್ಟ್ ಥಿಂಗ್ ಇವತ್ತು ನಮಗೆ ಮಿಡ್ಲ್ ಕ್ಲಾಸ್ ಸಿಟಿಸನ್ಸ್ಗೆ ಏನು ಅಂತಂದರೆ, ಯಾರಿಗೆ 12 lakh ಪರ್ ಇಯರ್ ಇನ್ಕಮ್ ಇದೆ ಅವರಿಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ. ಅಂದರೆ ನೀವು ಟ್ಯಾಕ್ಸ್ ಕಟ್ಟೋದು ನೆಸಸರಿನೇ ಇಲ್ಲ. ಇದು ಒಂದು ಹಬ್ಬದ ಸಂಗತಿ ಅಂತ ನಾನು ಹೇಳ್ತೀನಿ. ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲ ಕಡೆಯ ನಾಗರಿಕರಿಗೆ ತೊಗೊಂಡು ಹೋಗೋ ಒಂದು ಇದು ಬಜೆಟ್ ಇದೆ. ಯಾರು ನಮಗೆ ಈಗ ಸ್ಟ್ರೀಟ್ ಸೈಡ್ ಬಿಸ್ನೆಸ್ ಮಾಡೋರು ಇರ್ತಾರೆ, ಈಗ ಬಂಡಿಗಳು, ಅವರಿಗೆಲ್ಲರಿಗೂ ಕ್ರೆಡಿಟ್ ಕಾರ್ಡ್ಸ್ ಕೊಡ್ತಾ ಇದ್ದಾರೆ. ಯೋಚನೆ ಮಾಡಿ, ಕ್ರೆಡಿಟ್ ಕಾರ್ಡ್ಸ್ ಅಪ್ ಟು 30,000 ಅವರಿಗೆ ಲಿಮಿಟ್ ಇಟ್ಕೊಂಡು ಅವ್ರಿಗೆ ಕೊಡ್ತಾ ಇದ್ದಾರೆ. ಸೊ ಈ ರೀತಿಯಿಂದ ಎಲ್ಲರಿಗೂ ಅನುಕೂಲ ಆಗೋಂಥ ಒಂದು ಒಳ್ಳೆಯ ಬಜೆಟ್ ಇದೆ ಇದು ಒಂದು ನಮಗೆ ವಿಕಾಸದ ಕಡೆ ಹೋಗುತ್ತೆ. ಆಮೇಲೆ ಮುಂಬರುವ ದಿನಗಳಲ್ಲಿ, ಮುಂಬರುವ 5 ವರ್ಷಗಳಲ್ಲಿ ನಾವು 3ನೇ ಆರ್ಥಿಕ ಶಕ್ತಿಯಾಗಿ ಹೊಂಬರ್ತೀವಿ. ಈಗ ಆಲ್ರೆಡಿ ನಾವು 5ನೇ ಆರ್ಥಿಕ ಶಕ್ತಿಯಾಗಿದ್ದೀವಿ. ಈ ಬಜೆಟ್ ಮೂಲಕ 4ನೇ ಆರ್ಥಿಕ ಶಕ್ತಿಯಾಗಿ 1 ವರ್ಷದಲ್ಲೇ ಬರ್ತೀವಿ ಅಂತ ಒಂದು ಭರವಸೆ ಇದೆ ನನಗೆ. ಆಮೇಲೆ 5 ವರ್ಷದಲ್ಲಿ 3ನೇ ಆರ್ಥಿಕ ಶಕ್ತಿಯಾಗಿ ನಮ್ಮ ಭಾರತ ನಿಲ್ಲುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ಪೀಪಲ್ ಆಫ್ ಆ ಕಂಟ್ರಿ ಆ್ಯಂಡ್ ನಮ್ಮ ಆದರಣೀಯ ನರೇಂದ್ರ ಮೋದಿಜಿ, ನಿರ್ಮಲಾ ಸೀತಾರಾಮನ್ ಮೇಡಮು ಮತ್ತು ಇಡೀ ಅವರ ತಂಡಕ್ಕೆ ನನ್ನ ಅನೇಕ ಧನ್ಯವಾದಗಳು. ಆಂಗನ್ ಟೇಡ ಅಂತ ಹೇಳ್ತಾರೆ. ಇದು ಕರೆಕ್ಟ್ ಅವರಿಗೆ ಬರುತ್ತೆ. ಇದು ಯಾಕೆ ಅಂದರೆ ಯಾವಾಗ ಕೇಂದ್ರ ಸರ್ಕಾರ ಇದನ್ನೆಲ್ಲ ಸ್ಕೀಮ್ಸ್ ಕೊಟ್ಟಿದೆ ಅದರೊಳಗಡೆ ಎಲ್ಲಾದರೂ ಹೇಳಿದ್ದಾರೆ ನಾವು ಕರ್ನಾಟಕ ಜನರಿಗೆ ಇದು ಇನ್ಕ್ಲೂಡೆಡ್ ಇಲ್ಲ ಅಂತ ಹೇಳಿದ್ದಾರೆ. ಇವ್ರಿಗೆ ಒಂದು ಸ್ವಲ್ಪ ನಾಚಿಕೆ ಬರಬೇಕು ರೀ ಹೇಳೋಕ್ಕೆ. ಎಷ್ಟು ಒಳ್ಳೆ ಸ್ಕೀಮ್ಸ್ ತೊಗೊಂಡು ಬಂದಿದ್ದಾರೆ. ಆಮೇಲೆ ಒಂದಿಷ್ಟು ಮ್ಯಾಟರ್ಸ್ ಇರುತ್ತೆ, ಅಂದರೆ ಒಂದಿಷ್ಟು ಪ್ರೋಟೋಕಾಲ್ಸ್ ಫಾಲೋ ಮಾಡಬೇಕು. ನೀವು ಇಲ್ಲಿಂದ ಬಂದುಬಿಟ್ಟು ಫಾರ್ಮ್ ಫಿಲ್ ಮಾಡಿ ಕಳಿಸ್ಬೇಕು, ನೀವು ಎಷ್ಟು ಈ ಕೆಲಸ ಮಾಡಿದ್ದೀರಾ ಇಲ್ಲಿಂದ ಅಂದ ತಕ್ಷಣ ನೆಕ್ಸ್ಟ್ ಅದನ್ನು ಅವರು ದುಡ್ಡು ಕೊಡ್ತಾರೆ. ಇವ್ರು ಯಾವುದೋ ಅದು ಫಾರ್ಮಾಲಿಟೀಸ್ ಕಂಪ್ಲೀಟೇ ಮಾಡೋಂಗಿಲ್ಲ. ಇದೇ ಸಲದಲ್ಲ, ಹೋದ ಸಲ ಯಾವಾಗ ಇವ್ರು ಚೀಫ್ ಮಿನಿಸ್ಟರ್ ಇದ್ದಾಗನೂ ಇವ್ರು ಅದೇ ಹೇಳಿದರು, ಕರ್ನಾಟಕದ ರೈತರಿಗೆ ಏನು ಅನುದಾನ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಇವ್ರು ಕೊಟ್ಟಿರೋದು ಯಾವಾಗ ಬರೀ 7,000 ಫಾರ್ಮ್ಸ್ ಅಷ್ಟೇ ಕೊಟ್ಟು ಕಳಿಸಿದ್ರು ಕರ್ನಾಟಕದಿಂದ. ಆಮೇಲೆ ನಮ್ಮ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಬಂದಾಗ 50 ಲಕ್ಷ ರೈತರ ತನಕ ಅವರಿಗೆ ಇದು ಹೆಲ್ಪ್ ಆಗಿತ್ತು. ನೀವು ಯೋಚನೆ ಮಾಡಿ, ಇವ್ರು ಯಾವುದೋ ಸ್ಕೀಮ್ಸನ್ನು ಈ ಜನರಿಗೆ ಮುಟ್ಟೋ ಥರ ಮಾಡೋಂಗಿಲ್ಲ. ರೈತರ ಬಾಣತಿಯರು ಸಾವು ಯಾಕೆ ಆಗ್ತಾ ಇದೆ ಇವತ್ತು?
ಬಾಣತಿಯರ್ದು ನಾವು ಎಷ್ಟು ಶೋಧನೆ ಟೀಮಿಂದ ನಾವು ಇದು ಮಾಡಿದ್ದೀವಿ. ಎಲ್ಲೂ ನಾವು ಏನದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಏನಿದೆ ಸೆಕೆಂಡ್ ಟ್ರೈಮಿಸ್ಟರ್ ಥರ್ಡ್ ಟ್ರೈಮಿಸ್ಟರಲ್ಲಿ ಇವ್ರು ಕಂಪ್ಲೀಟ್ ಸ್ಕ್ಯಾನಿಂಗ್ ಆಗಬೇಕು, ಇವ್ರಿಗೆ ನ್ಯೂಟ್ರಿಷನ್ ಕೊಡಬೇಕು, ಮೆಡಿಸಿನ್ಸ್ ಕೊಡಬೇಕು, ಯಾವುದೂ ಆಗ್ತಾ ಇಲ್ಲ. ಎಲ್ಲ ಜಾಬ್ಸ್ ವೇಕೆಂಟ್ ಇದ್ದಾವೆ. ಅಲ್ಲಿ ಅನೆಸ್ಥೆಟಿಸ್ಟ್ಗಳಿಲ್ಲ, ಗೈನಕಾಲಜಿಸ್ಟ್ಗಳಿಲ್ಲ, ಟ್ರೈನ್ಡ್ ನರ್ಸಸ್ ಇಲ್ಲ, ಸ್ಕ್ಯಾನಿಂಗ್ ಮಷಿನ್ಸ್ ಇಲ್ಲ ರೀ, ಸ್ಕ್ಯಾನಿಂಗ್ ಮಷಿನ್ಸ್ ಇಲ್ಲ. ಕೂಡಿ ಅಂತ ಇಲ್ಲ, ಮೊನ್ನೆ ಇನ್ನೂ 2 ಬಾಣತಿಯರು ತೀರ್ಕೊಂಡಿದ್ದಾರೆ, ಅದಿನ್ನೂ ಹೊರಗಡೆ ಬಂದಿಲ್ಲ ನಿಮ್ಮ ಹತ್ರ. ಅವ್ರ ಹತ್ರ ಸ್ಕ್ಯಾನಿಂಗ್ ಮಷಿನ್ಸ್ ಇಲ್ಲ, ಸ್ಕ್ಯಾನಿಂಗ್ ಮಾಡ್ತಾ ಇಲ್ಲ. ತೀರ್ಕೊಂಡಾಗ 2 ದಿವಸಕ್ಕೆ ಹೋಗ್ಬಿಟ್ಟು ಅಲ್ಲಿನ ಯಾರು ಕಾರ್ಯಕರ್ತ ಇರ್ತಾರೆ, ತೀರ್ಕೊಂಡಾಗ 2 ದಿವಸಕ್ಕೆ ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗಿ ಫಾರ್ಮ್ ಫಿಲ್ ಮಾಡ್ತಾರಂತೆ, ನಾವು ನೋಡಿದ್ದೀವಿ ಅಂತ ಹೇಳಿಬಿಟ್ಟು. ಯಾವುದೇ ಆಗಲಿ ಇವರಿಗೆ ಎರಡೇ ಗೊತ್ತು, ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ ಎರಡೇ ಗೊತ್ತು. ಒಂದು, ಕುರ್ಚಿ ಬೇಕು. ಕುರ್ಚಿ ಯಾಕೆ ಬೇಕು? ಲೂಟಿ ಮಾಡೋ ಸಲುವಾಗಿ ಬೇಕು. ಲೂಟಿ ಏನು ಬೇಕು? ತಮ್ಮ ಸ್ವಂತ ಪ್ರೋಗ್ರೆಸ್ ಸಲುವಾಗಿ ಲೂಟಿ ಬೇಕು. ಸೆಕೆಂಡ್, ಅಲ್ಲಿ ATM ಸರ್ಕಾರ ಆಗಿಬಿಟ್ಟು ಕೇಂದ್ರದ ಕಾಂಗ್ರೆಸ್ಸಿಗೆ ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಏನು ಎಕ್ಸ್ಚಕ್ಕರ್ ಇದೆ, ನಮ್ಮ ಏನು ಜನರ ದುಡ್ಡಿದೆ, ಅದನ್ನೆಲ್ಲ ಹೋಗ್ಬಿಟ್ಟು ಬೇರೆ ಕಾಂಗ್ರೆಸ್ ಎಲೆಕ್ಷನ್ಸ್ ಎಲ್ಲ ಹಾಕ್ತಾರೆ. ಅದೊಂದು ಡೈನೆಸ್ಟಿ ಫ್ಯಾಮಿಲಿ ಇದೆ, ಗಾಂಧಿ ಪರಿವಾರ, ಅವ್ರಿಗೆ ಖುಷಿ ಮಾಡೋ ಸಲುವಾಗಿ ಏನು ಮಾಡ್ತಾರೆ. ಇವತ್ತು ನೀರಿನ ದರ ಏರಿಸಿದ್ದಾರೆ, ಕರೆಂಟ್ ಬಿಲ್ ಏರಿಸಿದ್ರು, ಪೆಟ್ರೋಲ್ ಏರಿಸಿದ್ರು, ಒಂದಾದರೂ ದರ ಇಳಿಸಿದ್ದಾರೆ. ಇವ್ರ ಬೆನಿಫಿಟ್ಸ್ ಏನು ಕೊಟ್ಟಿದ್ದಾರೆ ಹೇಳಿ? ಇವತ್ತು ಏನಿದು ಮೈಕ್ರೋ ಫೈನಾನ್ಸಿಂಗಿಂದ ಎಷ್ಟು ಆತ್ಮಹತ್ಯೆಗಳಾಗ್ತಾ ಇದೆ, ಇದಕ್ಕೇನು ಮಾಡಿದ್ದಾರೆ? ಕ್ರೈಮ್ ಹೇಳಿ ನೀವು. ಕ್ರೈಮ್ ಇಲ್ಲಿವರೆಗೂ ಒಂದು ಪೋಸ್ಟ್ಮಾರ್ಟಮ್ ರಿಪೋರ್ಟ್, ಒಂದು ಹೆಣ್ಣು ಬಾಣತಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೊಡೋದು ಬಿಟ್ಬಿಟ್ಟು ಒಂದು ಮಗುವಿಂದ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೊಡ್ತಾರೆ. ಇನ್ನೂವರೆಗೂ ಭಾಗ್ಯಶ್ರೀ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೊಟ್ಟಿಲ್ಲ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಫಸ್ಟ್ ಕೊಟ್ಟಿದ್ರು, ಏನಂತ ಇನ್ನೂ ಲ್ಯಾಬ್ ರಿಪೋರ್ಟ್ಸ್ ಬಂದಿಲ್ಲ ಅಂತ ಕೊಟ್ಟಿದ್ರು. ನಿನ್ನೆವರೆಗೂ ಭಾಗ್ಯಶ್ರೀ ಗಂಡ ಶಿವಾಜಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಕೇಳಿದ್ರೆ ಇನ್ನೂವರೆಗೂ ರಿಪೋರ್ಟ್ ಬಂದಿಲ್ಲ. ನಾನು ಕಾಯ್ತಾ ಇದ್ದೀನಿ ಎಷ್ಟು ಡಿಲೇ ಮಾಡ್ತಾರೆ ಇವ್ರು ನೋಡೋಣ ಅಂತ ಹೇಳಿಬಿಟ್ಟು. ಒಂದು ಲವ್ ಜಿಹಾದ್ ಕೇಸಲ್ಲಿ 21 ವರ್ಷದ ಹುಡುಗನ 16 ವರ್ಷ ಅಂತ ಹೇಳ್ಬಿಟ್ಟು ಜುವೆನೈಲ್ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ಸರ್ಟಿಫಿಕೇಟ್ಸ್ ಕೊಡ್ತಾರೆ, 13 ವರ್ಷದ ಸರ್ಟಿಫಿಕೇಟ್ಸ್ ಕೊಡ್ತಾರೆ. ಆಗಿ 1 ತಿಂಗಳಿಗೆ ಮತ್ತೆ ಜೇವರ್ಗಿಯಲ್ಲಿ ಲವ್ ಜಿಹಾದ್ ಒಂದು ರೇಪ್ ಆಗುತ್ತೆ. ಯಾವ ರೀತಿಯಿಂದ ಕ್ರೈಮ್ಸನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಇವತ್ತು 2 ವರ್ಷದಲ್ಲಿ 30ರಿಂದ 40 ಸಾವಿರ ತನಕ ಮಕ್ಕಳು ಕಾಣೆಯಾಗಿದ್ದಾರೆ. ದೇರ್ ಈಸ್ ಅ ಬಿಗ್ ಚೈಲ್ಡ್ ಟ್ರಾಫಿಕಿಂಗ್ ಗೋಯಿಂಗ್ ಆನ್. ಹೆಣ್ಮಕ್ಳು 10 ಸಾವಿರಕ್ಕಿಂತ ಜಾಸ್ತಿ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ. ಆ್ಯಂಡ್ ದಿಸ್ ಈಸ್ ಆನ್ ರೆಕಾರ್ಡ್ಸ್. ಹ್ಯೂಮನ್ ಟ್ರಾಫಿಕಿಂಗ್ ನಡೀತಾ ಇದೆ. ಇದನ್ನೆಲ್ಲ ಬಂದುಬಿಟ್ಟು ಇವರು ಆಕಸ್ಮಿಕ ಘಟನೆ ಆಗಿದೆ, ಅವ್ರದ್ದು ಪರ್ಸ್ನಲ್ ಮ್ಯಾಟ್ರ್ ಅಂತ ಹೇಳ್ತಾರೆ. ಬಾಂಬ್ ಬ್ಲಾಸ್ಟ್ ಆಗಲಿ, ಯಾವುದೇ ಒಂದು ಸನ್ನಿವೇಶನ ಆಗಲಿ, ಇವತ್ತು ಒಂದು ರೆಡ್ ಕಾರ್ಪೆಟ್ ವೆಲ್ಕಮ್ ಆಗಿದೆ. ಯಾರಿಗೆ? ಕ್ರಿಮಿನಲ್ಸಿಗೆ, ಸ್ಪೆಷಲಿ ದಿಸ್ ಜಿಹಾದಿ ಮೈಂಡ್ಸೆಟ್ ಇರೋರಿಗೆ ಒಂದು ರೆಡ್ ಕಾರ್ಪೆಟ್ ವೆಲ್ಕಮ್ ಆಗಿದೆ. ಸೊ ಸಿದ್ದರಾಮಯ್ಯ ಅವರಿಗೆ ನಾಚನ ಆಯೆ ಆಂಗಂಟೇಡ, ಅವರಿಗೆ ಸರ್ಕಾರ ನಡಕ್ಸಕ್ಕೆ ಬರ್ತಾ